ನಿನ್ನೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು 3,700 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು. ಇವತ್ತು ಅದಕ್ಕೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ ಜಾಸ್ತಿನೇ ಆಗಿದೆ ಬಿಟ್ಟರೆ ಕಡಿಮೆ ಅಂತೂ ಆಗಿಲ್ಲ. ಇದರಿಂದಾಗಿ ರೈತರಿಗಂತೂ ಖುಷಿ ಆಗುತ್ತೆ. ಹಾಗೆಯೇ ನಾವು ಇವತ್ತು ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಮತ್ತು ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ವಿಡಿಯೋಗಳನ್ನ ಕೂಡ ನೋಡ್ತಾ ಹೋಗೋಣ, ರೇಟ್ಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 9/12/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 12 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1,200 ರೂಪಾಯಿ ಆಗುತ್ತೆ. ಇವತ್ತು ಕೂಡ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದರೆ ಜಾಸ್ತಿ ವಿಡಿಯೋಗಳನ್ನ ಹಾಕಿದ್ದೀವಿ, ತುಂಬ ರೇಟ್ಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲ ವಿಡಿಯೋಗಳು ನಿಮಗೆ ಇವತ್ತು ನೋಡೋಕ್ಕೆ ಸಿಗತ್ತೆ. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 12 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 1,200 ರೂಪಾಯಿ ಆಗುತ್ತೆ. ಈ ಆಲೂಗಡ್ಡೆ ನೋಡಬಹುದು, ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ, ಹಾಗೆಯೇ ಶೇಪ್ಗಳನ್ನ ಗಮನಿಸ್ಕೊಳ್ಬೇಕಾಗತ್ತೆ, ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ. ಇದು 16 ರೂಪಾಯಿ ಕೆಜಿ ಇದೆ, 1,600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು, ಫ್ರೆಶ್ ಆಗಿದೆ ಆಲೂಗಡ್ಡೆ. 16 ರೂಪಾಯಿಗೆ 1 ಕೆಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಯಾರೆಲ್ಲ ಅಂಗಡಿ ಅಥವಾ ಬಿಸ್ನೆಸ್ ಓಪನ್ ಮಾಡಬೇಕು ಅಂತಿರೋರಿಗೆ ಒಂದೊಳ್ಳೆ ಅವಕಾಶ ಅಂತ ಹೇಳಿ ಭಾವಿಸ್ತೀನಿ. ಇದು 16 ರೂಪಾಯಿ ಕೆಜಿ ಇದೆ, 1,600 ರೂಪಾಯಿ ಆಗುತ್ತೆ ಕ್ವಿಂಟಲು. ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆನ ನೀವು ತೊಗೊಂಡು ಹೋಗಿ ನೀವು ನಿಮ್ಮ ಅಂಗಡಿಯಲ್ಲಿ ಇಟ್ಟು ವ್ಯಾಪಾರ ಮಾಡೋದ್ರಿಂದ ಗ್ರಾಹಕರಿಗೂ ಕೂಡ ಒಂದೊಳ್ಳೆ ನಂಬಿಕೆ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ. ಇದು 17 ರೂಪಾಯಿ ಕೆಜಿ ಇದೆ, 1,700 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿದೆ ಆಲೂಗಡ್ಡೆ. ಆದಷ್ಟು ಜನ ಇವತ್ತಿನ ದಿನ ಅಥವಾ ನಾಳೆ ನೀವು ಯಾವಾಗ ಯಶವಂತಪುರ ಮಾರ್ಕೆಟಿಗೆ ಬರ್ತಿರೋ ಮಾರ್ನಿಂಗ್ 9 o'clock ಒಳಗಡೆ ಬನ್ನಿ. ಇದು 22 ರೂಪಾಯಿಗೆ 1 ಕೆಜಿ, 2,200 ರೂಪಾಯಿ ಆಗುತ್ತೆ ಕ್ವಿಂಟಲ್. ಹಾಗೆಯೇ ಅದರ ಜೊತೆಗೆ ಇವಾಗ ಆಲೂಗಡ್ಡೆಗೂ ಕೂಡ ರೇಟ್ ಜಾಸ್ತಿ ಆಗಿರೋವಂಥದ್ದು. ಇದು 22 ರೂಪಾಯಿಗೆ 1 ಕೆಜಿ, 2,200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಆಲೂಗಡ್ಡೆಗಳನ್ನ ನೋಡ್ಕೊಳ್ಳಿ. ಇದು 28 ರೂಪಾಯಿಗೆ 1 ಕೆಜಿ, 2,800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು 28 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲೇ ನಿಮ್ಗೆ 28 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೀವೇನೇನು ನೋಡ್ಕೊಬೇಕಾಗತ್ತೆ. ಇದು 26 ರೂಪಾಯಿಗೆ ಕೆಜಿ ಇದೆ, 1 ಕ್ವಿಂಟಲ್ಗೆ 2,600 ರೂಪಾಯಿ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿದೆ, ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥದ್ದು. ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ, ಶೇಪ್ಗಳು ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿನೇ 26 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ನಿಮಗೆ ಈ ಆಲೂಗಡ್ಡೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು. ಹಾಗೆಯೇ ಇವತ್ತು ನಿಮಗೆ 15-16 ರೂಪಾಯಿಂದ ಆಲೂಗಡ್ಡೆ ರೇಟ್ ಶುರು ಆಗುತ್ತೆ. 28, 26, 27, 28 ಈ ರೇಂಜಲ್ಲಿ ನಿಮಗೆ ಆಲೂಗಡ್ಡೆ ರೇಟು ಎಂಡ್ ಆಗುತ್ತೆ. ಅದಕ್ಕೂ ನೀವು ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ರೇಟ್ ಸಿಗತ್ತೆ. ರೈತರಿಗೆ ನೀವು ಯಾವುದೇ ರೀತಿಯ ಭಯ ಇಲ್ಲದೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ನಮ್ಮ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ನಾವಿವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 46 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 4,600 ರೂಪಾಯಿ ಆಗುತ್ತೆ ಶುಂಠಿಗೆ. ಸೊ ಇದು 41 ರೂಪಾಯಿಗೆ 1 ಕೆಜಿ, 4,100 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ನೀವು ಸೈಜ್ಗಳನ್ನ ನೋಡ್ಕೊಳ್ಬಹುದು. ಏನು ದೊಡ್ಡ ಸೈಜ್ ಅಲ್ಲೇ ಅಲ್ಲ, ಮೀಡಿಯಮ್ಮು ಮತ್ತು ಅರ್ಧ ಸೈಜಲ್ಲೇ ಇದ್ದಾವೆ. ನೋಡಬಹುದು, ನೋಡಿಕೊಂಡು ನೀವು ವ್ಯಾಪಾರನ ಮಾಡಿ. 51 ರೂಪಾಯಿಗೆ 1 ಕೆಜಿ, 5,100 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಫ್ರೆಶ್ ಆಗಿದೆ, ಬಟ್ ಸೈಜು ನೋಡಿ ಸ್ವಲ್ಪ ಚಿಕ್ಕ ಸೈಜಲ್ಲಿದ್ದಾವೆ. 51 ರೂಪಾಯಿಗೆ 1 ಕೆಜಿ ಈ ಸೈಜಲ್ಲಿರುವಂತಹ ಶುಂಠಿ ಸಿಗ್ತಾ ಇದೆ. ಇದು 53 ರೂಪಾಯಿಗೆ 1 ಕೆಜಿ, 5,300 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇದು ಕೂಡ ದೊಡ್ಡ ಹಲ್ಲೆ ಅಲ್ಲ, ಇದು ಕೂಡ ಒಂದು ಸೈಜ್ ಚಿಕ್ಕನೇ ಇದ್ದಾವೆ. ಆದ್ರೂ ಕೂಡ 53 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನಿಮಗೆ ಮೊದಲೇ ಹೇಳಿದೆ, ಒಳ್ಳೆ ಸೈಜ್ ಶುಂಠಿಯಲ್ಲಿ ಒಳ್ಳೆ ದೊಡ್ಡ ಸೈಜ್ ತಂದಲ್ಲಿ ಆ್ಯಂಡ್ ಫ್ರೆಶ್ ಆಗಿದ್ದಲ್ಲಿ, ಹಳೆ ಶುಂಠಿ ಇದ್ದಲ್ಲಿ ಒಳ್ಳೆ ರೇಟೇ ಸಿಗತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಶುಂಠಿಗೂ ಕೂಡ ನಿಮಗೆ ರೇಟು ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಒಂದೇ ಕಂಟಿನ್ಯೂ ಇವಾಗ ಒಂದು 3 months ಮೇಲೇ ಆಗೋಯಿತು. ಇವಾಗ ಕಂಟಿನ್ಯೂ ಇದೇ ರೇಟಲ್ಲೇ ನಾವು ಶುಂಠಿ ರೇಟನ್ನು ನೋಡ್ತಾ, ಆದರೆ ಫಸ್ಟು ನಿಮ್ಗೆ ತೀರಾ ಕಡಿಮೆಗೆ ಹೋಗ್ತಿತ್ತು, ಬಟ್ ಇವಾಗ ಒಳ್ಳೆ ರೇಟಲ್ಲೇ ಹೋಗ್ತಾ ಇದೆ. ಇವಾಗ ಬೆಳ್ಳುಳ್ಳಿ ರೇಟ್ನ ನೋಡೋದಾದರೆ 45 ರೂಪಾಯಿಗೆ 1 ಕೆಜಿ, ಇದು 50 ರೂಪಾಯಿಗೆ 1 ಕೆಜಿ. ನೋಡಬಹುದು, ಸೈಜ್ಗಳನ್ನ ನೋಡ್ಕೊಳ್ಳಿ. A1, A2, A3, A4 ಹೀಗೆ ಇರುತ್ತೆ ಸೈಜ್ಗಳು, ನೋಡ್ಕೊಂಡು ಬಹುದು. ಇದು 56 ರೂಪಾಯಿಗೆ 1 ಕೆಜಿ. ನೋಡಬಹುದು, ಫ್ರೆಶ್ ಆಗಿದೆ. ಸೈಜ್ ಚಿಕ್ಕದಾಗಿದ್ರೂ ಕೂಡ ಫ್ರೆಶ್ ಆಗಿರುತ್ತೆ. ನೋಡಬಹುದು, ಇದು ಕೂಡ 56 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು.
ನಿಮಗೆ ಇವತ್ತು ಜಾಸ್ತಿ ವಿವರಣೆ ಕೊಡ್ತಿಲ್ಲ, ಅಂದರೆ ರೇಟ್ಗಳನ್ನ ತಿಳಿಸ್ತಾ ಇದ್ದೀನಿ. ಇದು 70 ರೂಪಾಯಿಗೆ 1 kg ನೋಡಬಹುದು. ಅಂದರೆ ಎಲ್ಲ ರೇಟಲ್ಲೂ ನಿಮಗೆ ನಾವು ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ, ನೋಡಬಹುದು. ಇದು 75 ರೂಪಾಯಿಗೆ 1 kg ಸಿಗ್ತಾ ಇದೆ ನಿಮಗೆ. ಈ ರೀತಿ ನಿಮಗೆ ಫಾಸ್ಟ್ ಹೇಳೋದ್ರಿಂದ ನಿಮಗೆ ಸೈಜ್ಗಳು ಕನ್ಫ್ಯೂಸ್ ಆಗಬಹುದು, ನೋಡ್ಕೊಳ್ಳಿ. ಇದು 85 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟು 90 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ, ನೋಡಬಹುದು. ಫ್ರೆಶ್ ಆಗಿದೆ, ಇದು ಚೆನ್ನಾಗಿದ್ದಾವೆ, ನೋಡ್ಬೋದು. ಸೈಜ್ಗಳನ್ನ ನೋಡ್ಕೊಳ್ಳಿ. ಫ್ರೆಶ್ ಆಗಿದ್ದಲ್ಲಿ ರೇಟ್ ಚೆನ್ನಾಗೇ ಸಿಗುತ್ತೆ ನಿಮಗೆ. 110 ರೂಪಾಯಿಗೆ 1 kg ಇದು ನೋಡಬಹುದು. ಇದು ಕೂಡ ಫ್ರೆಶ್ ಆಗಿದೆ, 110 ರೂಪಾಯಿ ಆಗುತ್ತೆ 1 kgಗೆ. 110 ರೂಪಾಯಿ ಆಗುತ್ತೆ, ನೋಡಬಹುದು. ಬೆಳ್ಳುಳ್ಳಿ ರೇಟು ನೀವು ಚಿಕ್ಕ ಸೈಜಲ್ಲಿ ತೊಗೊಂಡ್ರೆ ಮಾತ್ರನೇ ಕಡಿಮೆ ರೇಟಿಗೆ ಸಿಗುತ್ತೆ. ಬಟ್ ಒಳ್ಳೆ ಸೈಜ್ ಬೇಕು, ಫ್ರೆಶ್ ಆಗಿರಬೇಕು ಅಂದರೆ 100 ರೂಪಾಯಿ ಮೇಲೇ ಇರುತ್ತೆ kg. 125 ರೂಪಾಯಿಗೆ 1 kg ಈ ಬೆಳ್ಳುಳ್ಳಿ ಸಿಗ್ತಾ ಇದೆ, ನೋಡ್ಬೋದು. ಎಷ್ಟು ಫ್ರೆಶ್ ಆಗಿದೆ ಆ್ಯಂಡ್ ಚೆನ್ನಾಗಿದ್ದಾವೆ ಬೆಳ್ಳುಳ್ಳಿ ಕೂಡ. 125 ರೂಪಾಯಿಗೆ 1 kg ಒಳ್ಳೆ ಕ್ವಾಲಿಟಿ ಬೆಳ್ಳುಳ್ಳಿ ನಿಮಗೆ ಸಿಗತ್ತೆ. ಅಂದರೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮಗೆ ಕಡಿಮೆ ರೇಟಲ್ಲಿ ಬೇಕು, 40-45 ರೂಪಾಯಿ ತೊಗೊಂಡು ಹೋಗ್ತೀನಿ ಅಂದ್ರೂ ಕೂಡ ತೊಗೊಂಡು ಹೋಗಬಹುದು. ಬಟ್ ಅದು ತೀರಾ ಚಿಕ್ಕ ಸೈಜಲ್ಲಿ ಇರ್ತವೆ ಆ್ಯಂಡ್ ಅಷ್ಟೊಂದು ಫ್ರೆಶ್ ಆಗಿರಲ್ಲ, ಸ್ವಲ್ಪ ಡ್ಯಾಮೇಜ್ ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ಸೈಜ್ಗಳು ಚೆನ್ನಾಗಿದ್ದರೆ ತೊಗೊಂಡು ಹೋಗಬಹುದು. ಆ್ಯಂಡ್ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ಬೆಳ್ಳುಳ್ಳಿಗಳು ವ್ಯಾಪಾರ ಆಗುತ್ತೆ ಅದರ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಾಲ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ಬೆಲೆನ ನೋಡ್ತಾ ಹೋಗೋಣ. ನೋಡಬಹುದು, ತೆಂಗಿನಕಾಯಿಗಳನ್ನ ನಿಮಗೆ ಒಡೆದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಸೈಜ್ಗಳನ್ನ ನೋಡ್ಕೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ ತುಂಬ ಥಿಕ್ನೆಸ್ಸಲ್ಲಿದೆ ತೆಂಗಿನಕಾಯಿ ಒಳಗಡೆನೂ ಕೂಡ ಒಳ್ಳೆ ಥಿಕ್ನೆಸ್ಸಲ್ಲಿದೆ, ನೋಡಬಹುದು. ದಪ್ಪದಾಗಿದೆ. ಸೊ ನೋಡಿಕೊಂಡು ವ್ಯಾಪಾರನ ಮಾಡಿ. ಇದು 60 ರೂಪಾಯಿಗೆ 1 kg ತೆಂಗಿನಕಾಯಿ ಸಿಗ್ತಾ ಇರೋಂಥದ್ದು. 1 kg ಲೆಕ್ಕದಲ್ಲಿ ತೆಂಗಿನಕಾಯಿ ಸಿಗ್ತಾ ಇರೋಂಥದ್ದು. ತೆಂಗಿನಕಾಯಿ ಕೂಡ ಚೆನ್ನಾಗಿದ್ದಾವೆ, ಒಳಗಡೆ ಕೂಡ ಚೆನ್ನಾಗಿದೆ, ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ವ್ಯಾಪಾರನ ಮಾಡಿ. ಇದು 60 ರೂಪಾಯಿಗೆ 1 kg ಈ ತೆಂಗಿನಕಾಯಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇವತ್ತು ನಾವು ಜಾಸ್ತಿ ತೆಂಗಿನಕಾಯಿ ವಿಡಿಯೋಗಳನ್ನ ಹಾಕಿಲ್ಲ, ಬಟ್ ನೀವು ನಿನ್ನೆ ತೆಂಗಿನಕಾಯಿ ವಿಡಿಯೋಗಳ ರೇಟ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಯಾವ ರೇಟಲ್ಲಿ. ಅಂದರೆ 70, 72 ಈ ರೇಂಜಲ್ಲಿ, 68 ಈ ರೇಂಜಲ್ಲೆಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಬೇಕಾದವರು ಬರಬಹುದು ಯಶವಂತಪುರ ಮಾರ್ಕೆಟ್ಗೆ. ಆ್ಯಂಡ್ ರೈತರಿಗೂ ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತೆಂಗಿನಕಾಯಿನ ತಂದು ವ್ಯಾಪಾರನ ಮಾಡಬಹುದು. ದಾಸನಪುರ ಮಾರ್ಕೆಟಿಗೆ ಕೂಡ ತರಬಹುದು. ನೋಡಿ ನಿಮಗೆ ಯಾವ ಮಾರ್ಕೆಟ್ ಹತ್ರ ಆಗುತ್ತೋ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 6 ರೂಪಾಯಿ kg ಇದೆ, ನೋಡ್ಬೋದು. 600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್, ನೋಡಬಹುದು. ಕೇವಲ 6 ರೂಪಾಯಿಗೆ ಸಿಗ್ತಾ ಇದೆ. ಇದು 7 ರೂಪಾಯಿಗೆ 1 kg 700 ರೂಪಾಯಿ ಆಗುತ್ತೆ ಕ್ವಿಂಟಲು. ನಿಮಗೆ ಇದೇ ಸೇಮ್ ಸೈಜು ನೀವು 1-2 ರೂಪಾಯಲ್ಲಿ ತೊಗೊಂಡಿರ್ತೀರ. ಬಟ್ ಇವಾಗ 7 ರೂಪಾಯಿ, 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ತನಕನೂ ಹೋಗಿದೆ ಇವಾಗ ಚಿಕ್ಕ ಸ್ಮಾಲ್ ಸೈಜಲ್ಲಿರುವಂತಹ ಈರುಳ್ಳಿಗೆ. ಇದನ್ನು ಕಂಪೇರ್ ಮಾಡಿ ನೋಡಿದ್ರೆ ಸೊ ಇವಾಗನೇ ನೀವು ಸ್ಟಾರ್ಟಿಂಗ್ ಸೈಜಲ್ಲೇ ಹೇಳಬಹುದು ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅಂತ. ಇದು 7 ರೂಪಾಯಿ kg ಇದೆ, 700 ರೂಪಾಯಿ ಆಗುತ್ತೆ ಕ್ವಿಂಟಲ್, ನೋಡಬಹುದು. ಕೇವಲ 7 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಕೂಡ ಸಿಗುತ್ತೆ. ನೀವು 10 ರೂಪಾಯಿಗೆ 1 kg 1000 ರೂಪಾಯಿ ಆಗುತ್ತೆ ಕ್ವಿಂಟಲು, ನೋಡಬಹುದು. ರೈತರಿಗೆ ನಾನು ಫಸ್ಟಿಂದನೇ ಹೇಳ್ತಾ ಇದ್ದೀವಿ, ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ರೇಟ್ ಸಿಗತ್ತೆ ಅಂತ ಹೇಳಿಬಿಟ್ಟು. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಯಾರಿಗೆಲ್ಲ ಬೇಕು ಯಶವಂತಪುರ ಮಾರ್ಕೆಟಿಗೆ ಬಂದು ಹೋಲ್ಸೇಲ್ ರೇಟಲ್ಲಿ ಈರುಳ್ಳಿ ತೊಗೊಳ್ತೀನಿ ಅನ್ನೋರು ತೊಗೊಳ್ಬಹುದು. ಹಾಗೆಯೇ ರೈತರು ನೀವು ಯಶವಂತಪುರ ಮಾರ್ಕೆಟಿಗೆ ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರ್ತೀವಿ ಯಶವಂತಪುರ ಮಾರ್ಕೆಟ್ನಲ್ಲಿ, ನಮಗೂ ಒಂದು ಒಳ್ಳೆ ರೇಟ್ ಬೇಕು ಅಂದರೆ ಯಶವಂತಪುರ ಮಾರ್ಕೆಟಿಗೆ ಬರಬಹುದು. ಯಾಕಂದರೆ ನೀವು ಚಿಕ್ಕ ಸೈಜಲ್ಲಿರುವಂತಹ ಈರುಳ್ಳಿಗೆ 11-12 ರೂಪಾಯಿ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಗ್ತಾ ಇದೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾರ್ಕೆಟು ಬೆಟರ್ ಅನಿಸುತ್ತೆ. ಇದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿರೋದು ಬೇರೆ ಕಡೆ ಮಾರ್ಕೆಟ್ನಲ್ಲಿ ಇಷ್ಟು ರೇಟ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಕಮೆಂಟ್ಗಳ ಮೇಲೆ ನಾವು ಚೆಕ್ ಮಾಡೋದಾದರೆ ಬೇರೆ ಎಲ್ಲ ಮಾರ್ಕೆಟ್ಗಿಂತ ಯಶವಂತಪುರ ಮಾರ್ಕೆಟು ಬೆಟರ್ ಅನಿಸುತ್ತೆ. ಇದು ರೈತರಿಗೆ ಒಂದೊಳ್ಳೆ ರೇಟ್ ಸಿಗತ್ತೆ ಅಂತ ಹೇಳಿ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು, ನೋಡಬಹುದು. ಫ್ರೆಶ್ ಆಗಿದ್ದಾವೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ, ಡಬಲ್ ಪತ್ತಿ ಇದ್ದಾವೆ, ನೋಡ್ಬೋದು. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇವತ್ತು ಜಾಸ್ತಿ ವಿಡಿಯೋಗಳನ್ನ ಹಾಕಿದ್ದೀವಿ. ಎಲ್ಲ ರೀತಿಯಲ್ಲೂ ನೀವು ರೇಟ್ಗಳನ್ನ ತಿಳ್ಕೊಳ್ಬಹುದು. ಎಲ್ಲ ಸೈಜಲ್ಲೂ ಕೂಡ ರೇಟ್ಗಳಿದ್ದಾವೆ, ನೋಡ್ಬೋದು. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ಹಾಗೆ ನಮ್ಮ ಕರ್ನಾಟಕದ ಈರುಳ್ಳಿ ಮತ್ತು ಮಹಾರಾಷ್ಟ್ರ ಈರುಳ್ಳಿ ಎರಡರದ್ದು ವಿಡಿಯೋಗಳನ್ನ ಹಾಕ್ತಾ ಇರೋದ್ರಿಂದ ಸ್ವಲ್ಪ
ಸ್ವಲ್ಪ ಲೆಂತ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಬಹುದು ಫ್ರೆಶ್ ಆಗಿದೆ ಇದು ಕೂಡ. ನೆಕ್ಸ್ಟ್ ನಾವು ನೋಡ್ತಿರೋಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ, 1600 ರೂಪಾಯಿ ಆಗುತ್ತೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಿರೋ ಅಂಥದ್ದು. ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕಾದಲ್ಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್. ಹಾಗೆಯೇ ರೈತರು ನೀವು ಎಷ್ಟೇ ಹಳ್ಳಿಯಿಂದ ಆದ್ರೂ ಯಶವಂತಪುರ ಮಾರ್ಕೆಟಿಗೆ ಬರಬಹುದು. ನೀವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ನ ತರೋದು ಬೇಡ. ಇದು 17 ರೂಪಾಯಿ ಕೆ ಜಿ ಇದೆ, 1700 ರೂಪಾಯಿ ಆಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಆಸ್ತಿ ಪತ್ರನೋ ಅಥವಾ RTCನೋ ಯಾವುದೋ ಬೇಕು ಅಂತ ಹೇಳಿ ಏನು ಭಯ ಬೀಳಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಬೆಳೆದಿರೋಂತಹ ಬೆಳೆನ ನೀವು ತಂದರೆ ಸಾಕು ಯಶವಂತಪುರ ಮಾರ್ಕೆಟ್ಗೆ. ಇದು 16 ರೂಪಾಯಿ ಕೆ ಜಿ ಇದೆ, 1600 ರೂಪಾಯಿ ಆಗುತ್ತೆ. ನೀವು ದಾಸನಪುರ ಮಾರ್ಕೆಟಿಗಾರು ಬರಬಹುದು, ಯಶವಂತಪುರ ಮಾರ್ಕೆಟಿಗಾರು ಬರಬಹುದು. ಎರಡು ಕಡೆನೂ ನಮ್ಮ ಅಂಗಡಿ ಇರೋದ್ರಿಂದ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇದು 16 ರೂಪಾಯಿ ಕೆ ಜಿ ಇದೆ, 1600 ರೂಪಾಯಿ ಆಗುತ್ತೆ ಕ್ವಿಂಟಲು. ಹಾಗೆಯೇ ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಬಹುದು. ಅದ್ರ ಜೊತೆಗೆ ನೀವು ನಮ್ಮ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಅಂಗಡಿ ಡೀಟೇಲ್ಸು, ಹಾಗೆ ಲೊಕೇಶನ್ನು, ಅಂಗಡಿ ಅಡ್ರೆಸ್ಸು, ಹಾಗೆಯೇ ನಮ್ಮ ಅಂಗಡಿ ಲೈಸೆನ್ಸ್ ನಂಬರು ಪ್ರತಿಯೊಂದು ಸಿಗತ್ತೆ. ಸೊ ನೀವು ಚೆಕ್ ಮಾಡಬಹುದು ಹಾಯ್ ಅಂತ ಮೆಸೇಜ್ ಮಾಡಿ. 18 ರೂಪಾಯಿ ಕೆ ಜಿ ಇದೆ, 1800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಡ್ರೈ ಆಗಿದ್ದಾವೆ, ಡಬಲ್ ಪತ್ತಿ ಕೂಡ ಇದ್ದಾವೆ. 19 ರೂಪಾಯಿ ಕೆ ಜಿ ಇದೆ, 1900 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ಇಷ್ಟು ದಿನ ಈ ಈರುಳ್ಳಿಗೆ ನಿಮಗೆ 10 ರೂಪಾಯಿ, 8 ರೂಪಾಯಿ, 7 ರೂಪಾಯಿ ತನಕ ಹೋಗ್ತಾ ಇತ್ತು, ಕಡಿಮೆ ರೇಟಲ್ಲೂ ಹೋಗ್ತಾ ಇತ್ತು. ಬಟ್ ಇವಾಗ ರೇಟ್ ಆಗಿದೆ. ಆವಾಗ ಗ್ರಾಹಕರಿಗೆ ಸ್ವಲ್ಪ ಖುಷಿಯಾಗಿರ್ತಿತ್ತು, ಯಾಕಂದರೆ ಎಷ್ಟು ಕಡಿಮೆ ರೇಟ್ ಆಗುತ್ತೋ ಅಷ್ಟು ಕಡಿಮೆ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ತಗೊಂಡು ಹೋಗ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಇದು 19 ರೂಪಾಯಿ ಕೆ ಜಿ ಇದೆ, 1900 ರೂಪಾಯಿ ಆಗುತ್ತೆ. ಇದು 20 ರೂಪಾಯಿ ಕೆ ಜಿ ಇದೆ, 2000 ರೂಪಾಯಿ ಆಗುತ್ತೆ. ನೋಡ್ಬೋದು 20 ರೂಪಾಯಿಗೆ ಯಾವ ಕ್ವಾಲಿಟಿ ಆ್ಯಂಡ್ ಯಾವ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗತ್ತೆ ಅನ್ನೋದು. ಇಷ್ಟು ದಿನ ಕಡಿಮೆ ರೇಟಿಗೆ ಸಿಗ್ತಿತ್ತು, ಒಳ್ಳೆ ವ್ಯಾಪಾರ ಆಗ್ತಿತ್ತು, ಗ್ರಾಹಕರಿಗೆ ಖುಷಿ ಆಗ್ತಿತ್ತು. ಬಟ್ ಇವಾಗ ರೈತರು ಖುಷಿ ಪಡುವಂತಹ ಸಮಯ ಬಂದಿದೆ. ಇದು 20 ರೂಪಾಯಿ ಕೆ ಜಿ ಇದೆ, ಇದು 2000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನಿಮಗೇನು ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನೀವು ಯಾವ ಊರು, ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ನೀವು ಯಾವಾಗ ತರ್ತೀರಾ, ಯಾವ ಮಂತಲ್ಲಿ ನೀವು ಹಾಕಿರುವಂತಹ ಬೆಳೆ ಬರುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡಿ, ನಾವು ಕೂಡ ಚೆಕ್ ಮಾಡ್ತೀವಿ. ಇದು 20 ರೂಪಾಯಿ ಕೆ ಜಿ ಇದೆ, 2000 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾಕಂದರೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನಮ್ಮದು ಫೆಬ್ರವರಿ ಮಾರ್ಚ್ ಮಂತಲ್ಲಿ ಬರುತ್ತೆ, ಆ ಟೈಮಲ್ಲಿ ರೇಟ್ ಇರುತ್ತಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಿಮಗೂ ಕೂಡ ಹೇಳ್ತೀರಾ ಅಂಥದ್ದು. ನೀವು ಯಾವ ಮಂತಲ್ಲಿ ನೆಕ್ಸ್ಟ್ ಬೆಳೆ ಬರುತ್ತೆ ನನ್ನ ಕಮೆಂಟ್ ಮಾಡಿ. ಇದು 22 ರೂಪಾಯಿಗೆ 1 ಕೆ ಜಿ, 2200 ರೂಪಾಯಿ ಆಗುತ್ತೆ ಕ್ವಿಂಟಲು. ಇವಾಗ ಯಾರೆಲ್ಲ ವ್ಯಾಪಾರನ ಮಾಡಬೇಕು ಅಂತಿದ್ದೀರಲ್ವ, ನೀವು ಕೂಡ ಮಾರ್ಕೆಟಿಗೆ ತರಬಹುದು. ನೋಡ್ಬೋದು ಎಷ್ಟು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮಗೆ ನಮ್ಮ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರಬಹುದು. ಅಥವಾ ನಿಮಗೆ ನಾವು ಪ್ರತಿಯೊಂದು ವಿಷಯನೂ ನಾವು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾನೆ ಇರ್ತೀವಿ. ಅಷ್ಟು ಶೇರ್ ಮಾಡ್ತಾ ಇದ್ದೀವಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾ ಇದ್ದೀವಿ ಅಂದವಾಗ ನಾವು ಯಾವುದೇ ರೀತಿಯ ಬೇರೆ ರೀತಿ ನ್ಯೂಸ್ನ ನಾವು ಮಾಡ್ತಾ ಇರಲ್ಲ. ಕರೆಕ್ಟ್ ನ್ಯೂಸು, ಕರೆಕ್ಟ್ ರೇಟನ್ನು ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು. 22 ರೂಪಾಯಿಗೆ 1 ಕೆ ಜಿ, 2200 ರೂಪಾಯಿ ಆಗುತ್ತೆ ಕ್ವಿಂಟಲು. ನಿಮಗೆ ಏನಾದರೂ ಡೌಟ್ ಇದ್ದರೆ ಬರಬಹುದು ಅಥವಾ ಕಮೆಂಟ್ ಮಾಡಬಹುದು. ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ, ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ನೋಡ್ಕೊಳ್ಳಿ, ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ತಗೊಂಡು ಹೋಗಬಹುದು. ಇದು 20 ರೂಪಾಯಿ ಕೆ ಜಿ ಇದೆ, 2000 ರೂಪಾಯಿ ಆಗುತ್ತೆ ಕ್ವಿಂಟಲು. ಮಾರ್ನಿಂಗ್ 9 o'clock ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡಬಹುದು ತರಕಾರಿ ಮಾರ್ಕೆಟ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ತರಕಾರಿ ಮಾರ್ಕೆಟು ಮಾರ್ನಿಂಗ್ 4 o'clock ಓಪನ್ ಆಗುತ್ತೆ. ಇದು 20 ರೂಪಾಯಿ ಕೆ ಜಿ ಇದೆ, 2000 ರೂಪಾಯಿ ಆಗುತ್ತೆ. ತರಕಾರಿ ವೀಡಿಯೋಗಳನ್ನ ಇವತ್ತು ಕೂಡ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾಳೆ ಟ್ರೈ ಮಾಡ್ತೀವಿ. ಇದು 22 ರೂಪಾಯಿಗೆ 1 ಕೆ ಜಿ, 2200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿದೆ. ಇದು 22 ರೂಪಾಯಿ ಕೆ ಜಿ ಇದೆ, 2200 ರೂಪಾಯಿ ಆಗುತ್ತೆ ಕ್ವಿಂಟಲು. ಎಲ್ಲ ರೀತಿಯ ಈರುಳ್ಳಿ ರೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು. ಹಾಗೆ ಬಿಜಾಪುರ ಮತ್ತು ಬಾಗಲಕೋಟೆ ಪ್ರತಿಯೊಂದು ಕಡೆಯಿಂದನೂ ಈರುಳ್ಳಿಗಳು ಬರ್ತಾನೆ ಇದ್ದಾವೆ. ನೋಡಬಹುದು. ನೆಕ್ಸ್ಟ್ ನಾವು ನೋಡ್ತಿರೋದು 22 ರೂಪಾಯಿಗೆ 1 ಕೆ ಜಿ, 2200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡ್ಬೋದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ರೇಟು ಮತ್ತೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆ 3700 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು. ಇವತ್ತು ಅದಕ್ಕೂ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಬಟ್ ನಾವೇನೋ ವೀಡಿಯೋದಲ್ಲಿ ಇವತ್ತಿನ ಟಾಪ್ ರೇಟ್ ತಿಳಿಸಿಲ್ಲ ಅಂತ ಹೇಳ್ಬಿಟ್ಟು ರೇಟ್ ಇಲ್ಲ ಅಂತ ಅಂದ್ಕೊಂಡ್ಬೇಡಿ. ಇದು 22 ರೂಪಾಯಿಗೆ 1 ಕೆ ಜಿ, 2200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು 22 ರೂಪಾಯಿಗೆ ಈ ರೀತಿ ಈ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಸಿಗುತ್ತೆ ನಿಮಗೆ, ಈ ಸೈಜಲ್ಲಿ ಇರುವಂತಹ ಈರುಳ್ಳಿ. ಇದು 23 ರೂಪಾಯಿಗೆ 1 ಕೆ ಜಿ, 2300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು 23 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಈ ಈರುಳ್ಳಿ ಸಿಗ್ತಾ ಇದೆ.
ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಬಹುದು. ಇದು ಕೂಡ 23 ರೂಪಾಯಿಗೆ 1 kg 2300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇವತ್ತಿನ ದಿನ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ, ನಿಮಗೆ ಗೊತ್ತಾಗತ್ತೆ ಇವತ್ತು ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀವಿ ಈರುಳ್ಳಿದು ಅಂತ ಹೇಳಿಬಿಟ್ಟು. ಯಾಕಂದರೆ ಎಲ್ಲ ಕ್ವಾಲಿಟಿ ಎಲ್ಲ ರೇಟ್ಗಳನ್ನ ತಿಳ್ಕೊಂಡ್ಲಿ, ಒಂದೊಂದು ರೂಪಾಯಿದು ಇಂಪಾರ್ಟೆಂಟ್ ಇರುತ್ತೆ ರೈತರಿಗೆ. ಸೊ ಅವ್ರು ತಿಳ್ಕೊಂಡ್ಲಿ ಅಂತಲೇ ಈ ರೀತಿ ವೀಡಿಯೋಗಳನ್ನ ಹಾಕಿರೋದು. 24 ರೂಪಾಯಿಗೆ 1 kg 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಫ್ರೆಶ್ ಆಗಿದೆ, ಇದು ಕೂಡ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಹಾಗಾಗಿ 24 ರೂಪಾಯಿಗೆ 1 kg ಸಿಗ್ತಾ ಇದೆ. ತುಂಬ ಟೈಮಿಂದ ಕಾಯ್ತಾ ಇದ್ರಿ ಯಾವಾಗ ರೇಟ್ ಆಗತ್ತೆ ಅಂತ ಹೇಳಿಬಿಟ್ಟು. ನೋಡಬಹುದು, ಯಾಕಂದರೆ ಹಿಂದೆ ನಿಮ್ಗೊಂದು ಮಂತ್ ಬ್ಯಾಕು ಯಾವಾಗ ರೇಟ್ ಆಗತ್ತಂತಲೇ ಕಾಯ್ತಾ ಇದ್ವಿ. ಬಟ್ ಇವಾಗ ನೋಡಿದ್ರೆ ರೇಟು 24, 25, 26, 27 ಒಂದು ಅರ್ಧ ಅಥವಾ ಮುಕ್ಕಾಲು ಸೈಜಲ್ಲಿರುವಂತಹ ಈರುಳ್ಳಿಗೆ ಈ ರೇಟ್ ಹೋಗ್ತಾ ಇದೆ ಅಂದರೆ ನೀವೇ ಲೆಕ್ಕ ಹಾಕಬಹುದು. ಓವರ್ ಬಿಗ್ ಸೈಜ್ ಈರುಳ್ಳಿ, ಡ್ರೈ ಆಗಿರುವಂತಹ ಈರುಳ್ಳಿ ತಂದರೆ ಎಷ್ಟು ರೇಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು. ಒಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೋಡಬಹುದು 25 ರೂಪಾಯಿಗೆ 1 kg 2500 ರೂಪಾಯಿ ಆಗುತ್ತೆ ಕ್ವಿಂಟಲು. ಇಷ್ಟು ದಿನ ಗ್ರಾಹಕರಿಗೆ ಹೆಲ್ಪ್ ಆಗ್ತಿತ್ತು, ಬಟ್ ಇವಾಗ ರೈತರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಈ ರೇಟಿಂದ ರೈತರಿಗಂತೂ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೆ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದು 28 ರೂಪಾಯಿ kg ಇದೆ, 2800 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು 28 ರೂಪಾಯಿಗೆ ಒಳ್ಳೆ ಸೈಜಲ್ಲಿ ಇರುವಂತಹ ಈರುಳ್ಳಿ. ಇದು ಮತ್ತೇನು ಓವರ್ ಬಿಗ್ ಸೈಜ್ ಏನಲ್ಲ, ಸೈಜ್ ಚೆನ್ನಾಗಿದ್ದಾವೆ ಆ್ಯಂಡ್ ಡಬಲ್ ಪತ್ತಿ ಇದೆ, ಡ್ರೈ ಆಗಿದೆ, ಕಲರ್ ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿ 28 ರೂಪಾಯಿಗೆ 1 kg 2800 ರೂಪಾಯಿ ಆಗುತ್ತೆ ಕ್ವಿಂಟಲು. ಇವತ್ತು ನಿಮಗೆ ಇದಕ್ಕೂ ಟಾಪ್ ರೇಟ್ ಹಾಕಿಲ್ಲ. ನಿನ್ನೆ 3700 ರೂಪಾಯಿ ತನಕ ಟಾಪ್ ರೇಟ್ ಹಾಕಿದ್ವಿ. ಬಟ್ ಇವತ್ತು ಅದಕ್ಕೂ ಜಾಸ್ತಿ ಆಗಿದೆ ವಿನಃ ಕಡಿಮೆ ಅಂತೂ ಆಗಿಲ್ಲ. 4000 ರೂಪಾಯಿ ತನಕನೂ ಹೋಗ್ತಾ ಇದೆ ಈರುಳ್ಳಿ ರೇಟು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಟಾಪ್ ರೇಟ್ ಈರುಳ್ಳಿ ಹಾಕಿಲ್ಲ ಅಂತ ಹೇಳಿಬಿಟ್ಟು ನೀವು ಈರುಳ್ಳಿ ರೇಟು 28 ರೂಪಾಯಿ ಟಾಪ್ ರೇಟ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈರುಳ್ಳಿ ರೇಟು ಜಾಸ್ತಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಹಾಗೆಯೇ ಗ್ರಾಹಕರು ಬೇಗನೆ ಬನ್ನಿ, ಒಳ್ಳೆ ರೇಟಲ್ಲಿ ಇರುವಂತಹ ಈರುಳ್ಳಿನ ಕೊಂಡ್ಕೊಳ್ಳಿ. ರೈತರು ನೀವು ಕೂಡ ಬೇಗನೆ ತಗೊಂಡು ಬನ್ನಿ. ಯಾಕಂದರೆ ಇನ್ನೂ ಎಷ್ಟು ದಿನ ಇದೇ ರೇಟ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಈರುಳ್ಳಿ ರೇಟು ಚೆನ್ನಾಗೇ ಇದೆ. ಸೊ ಯಾವುದೇ ಊರಿಂದ ಬಂದ್ರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಏನು ಸಿಗಬೇಕು ಅದು ಸಿಗತ್ತೆ. ಆ್ಯಂಡ್ ಅವತ್ತಿನ ದಿನವೇ ಕ್ಯಾಶ್ ಕೂಡ ನಿಮ್ಮ ಕೈಗೆ ಸಿಗತ್ತೆ. ಇವತ್ತಿನ ದಿನ ಹೇಳಿ ಯಾವುದೋ ಬೇರೆ ದಿನ ನಾವು ನಿಮಗೆ ಕ್ಯಾಶ್ ಕೊಡ್ತಾ ಇಲ್ಲ. ಅವತ್ತಿನ ದಿನವೇ ಕ್ಯಾಶ್ ಕೂಡ ಕೈಗೆ ಸಿಗತ್ತೆ ನಮ್ಮ ಅಂಗಡಿಗೆ ತಂದಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು. ಹಾಗೆಯೇ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಯಾವುದೇ ಆಗಿರಬಹುದು, ತೆಂಗಿನಕಾಯಿ ಯಾವುದೇ ಆಗಿರಬಹುದು, ನೀವು ಯಶವಂತಪುರ ಮಾರ್ಕೆಟಿಗೆ ತರೋದ್ರಿಂದ ಅವತ್ತಿನ ದಿನವೇ ರೈತರಿಗೆ ಕ್ಯಾಶ್ ಕೂಡ ಕೈಗೆ ಸಿಗತ್ತೆ. ಸೊ ಇದು ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಈರುಳ್ಳಿ 42,856 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 27,218 ಬ್ಯಾಗ್ಸ್ ಬಂದಿದೆ. ಬೆಳ್ಳುಳ್ಳಿ 3,856 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 427 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ನೀಟಾಗಿ ಗಮನಿಸ್ಕೋಬೇಕಾಗತ್ತೆ. ಈ ವಿಡಿಯೋನೂ ಕೂಡ ಸ್ವಲ್ಪ ಲೆಂತ್ ಆಗ್ತಾ ಇದೆ, ಯಾಕಂದರೆ ವೀಡಿಯೋಗಳು ಜಾಸ್ತಿ ಇತ್ತು. ಆದಷ್ಟು ಕಡಿಮೆ ನಿಮಗೆ ವಿಷಯನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಚೆಕ್ ಮಾಡ್ತಾ ಹೋಗೋಣ. ಇವತ್ತು ಕರ್ನಾಟಕದ ಆನಿಯನ್ನು ಟೋಟಲ್ ಅರೈವಲ್ಸು ಯಶವಂತಪುರಕ್ಕೆ ಬಂದಿರೋದು 43,946 ಬ್ಯಾಗ್ಸ್ ಬಂದಿದೆ. 215 ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ 30,000 ಬ್ಯಾಗ್ಸ್ ಮಾತ್ರನೇ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರುವಂಥದ್ದು. ಉಳಿದಿರುವಂತಹ 70,000 ಬ್ಯಾಗ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಇದು ಮೇಯ್ನಾಗಿ ಗಮನಿಸ್ಕೊಳ್ಳಿ, ಯಾಕಂದರೆ ಕರ್ನಾಟಕದಿಂದ ಈರುಳ್ಳಿ ಇವಾಗ ಕಡಿಮೆ ಬರ್ತಾ ಇದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ 50%, ಉಳಿದಿರುವಂತಹ 50% ಅವರೇಜು, ಡ್ಯಾಮೇಜು ಮಿಕ್ಸ್ ಇರುತ್ತೆ. ಆ್ಯಂಡ್ ಇವತ್ತು ಚಿತ್ರದುರ್ಗ ಕಡೆಯಿಂದ ಒಳ್ಳೆ ಈರುಳ್ಳಿ ಬಂದಿದೆ. ಅದಕ್ಕೆ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,500 ರೂಪಾಯಿಂದ 3,000 ರೂಪಾಯಿ ತನಕ ಹೋಗಿದೆ, ನೋಡಬಹುದು. ಹಾಗೆಯೇ ಮೀಡಿಯಮ್ ಸೈಜು 2,000 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1,500 ರೂಪಾಯಿಂದ 2,000 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಈರುಳ್ಳಿ 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಇವತ್ತು ಬಾಗಲಕೋಟೆ ಮತ್ತು ಬಿಜಾಪುರ ಕಡೆಯಿಂದ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ. ಅದು 500 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ನಮ್ಮ ಕರ್ನಾಟಕದ ಆನಿಯನ್ಗೆ. ಆದರೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಚೆಕ್ ಮಾಡ್ತಾ ಹೋಗೋಣ.
ಮಹಾರಾಷ್ಟ್ರ ಆನಿಯನ್ಗೆ 1 to 2 ಲಾಟ್ಗೆ 2500 ರೂಪಾಯಿಂದ 2600 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜ್ ಈರುಳ್ಳಿ 2200 ರೂಪಾಯಿಂದ 2400 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮುಕ್ಕಾಲು 1700 ರೂಪಾಯಿಂದ 2100 ರೂಪಾಯಿ ತನಕ ಹೋಗಿದೆ. ಹಾಗೆ ಮೀಡಿಯಮ್ಮು 1400 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಬಿಸ್ಕೆಟ್ ಕಲರು 1200 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 800 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 200 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಮಹಾರಾಷ್ಟ್ರ ಆನಿಯನ್ ಆಗಿದೆ. ಸೊ ಇದರಲ್ಲಿ ನಿಮಗೆ ನೀವೇನು ಗಮನಿಸಬೇಕಾಗಿದ್ದು ಅಂದರೆ ನಮ್ಮ ಕರ್ನಾಟಕದ ಆನಿಯನ್ ಮುಕ್ಕಾಲು ಸೈಜಿಗೆ 3000 ತನಕ ಹೋಗಿದೆ. ಇಲ್ಲಿ ಮುಕ್ಕಾಲು ಸೈಜು ಮಹಾರಾಷ್ಟ್ರ ಆನಿಯನ್ಗೆ ಮುಕ್ಕಾಲು ಸೈಜು 2100 ರೂಪಾಯಿ ತನಕ ಹೋಗಿದೆ ಅಷ್ಟೇ. ಸೊ ಇವೆರಡು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಆನಿಯನ್ ರೇಟೇನೆ ಜಾಸ್ತಿ ಇದೆ. ಬಟ್ ಕರ್ನಾಟಕ ಕಡೆಯಿಂದ ಅರೈವಲ್ಸ್ ತೀರಾ ಕಡಿಮೆ ಬರ್ತಾ ಇದೆ, ಮಹಾರಾಷ್ಟ್ರ ಕಡೆಯಿಂದ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಬೆಸ್ಟ್ ಕ್ವಾಲಿಟಿ ತರೋದು ಕೂಡ ನಮ್ಮ ಕರ್ನಾಟಕ ಕಡೆಯಿಂದ ಬರೀ 50%. ಆದಷ್ಟು ಜನ ಮಿಕ್ಸ್ ತರ್ತಿದ್ದಾರೆ. ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ಇವತ್ತು ಟಾಪ್ ರೇಟು ಓವರ್ ಬಿಗ್ ಸೈಜು ನಿಮಗೆ 3700, 3800, 3900 ರೂಪಾಯಿಗಿಂತನೂ ಜಾಸ್ತಿನೇ ಹೋಗಿದೆ ವಿನಃ ಕಡಿಮೆ ಅಂತೂ ಹೋಗಿಲ್ಲ. ಇವತ್ತೆಲ್ಲೋ 1-2 ಅಂಗಡಿಯಲ್ಲಿ ಈ ರೇಟ್ ಹೋಗಿರುತ್ತೆ, ಬಟ್ ಅದು ಇದರಲ್ಲಿ ಮೆನ್ಷನ್ ಆಗಿರಲ್ಲ. ಇದಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಕೂಡ ಸ್ವಲ್ಪ ಲೆಂತ್ ಆಯಿತು, ಆದರೆ ಈ ವಿಡಿಯೋನ ಕೊನೆ ತನಕ ನೋಡಿದ್ರೇ ನಿಮಗೊಂದು ಕ್ಲಾರಿಟಿ ಸಿಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.